ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಆರ್ತಿ ಸೀಮಂತನ ಪ್ಲಾನ್ ಮಾಡಿ ಅದ್ದೂರಿಯಾಗಿ ಮಾಡಬೇಕು. ಓಕೆನಾ? ಅಷ್ಟೇ ಅಲ್ಲ, ಈ ಮನೆಗೆ ಈ ವರ್ಷ ಪುಟ್ಟಿ ಲಕ್ಷ್ಮಿ ಕೂಡ ಬರ್ತಿದ್ದಾಳೆ. ನೋಡಿ ನದ್ನಿ, ಲಕ್ಷ್ಮಿನೇ ಬರಲಿ. ಲಕ್ಷ್ಮಿ ಬಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ರೈ, ಇಷ್ಟೊತ್ತೇನು ಕಣಿ ಕೇಳಿದ್ರ? ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಹಂಗೆ ತಿನ್ನಿ ತಿನ್ನಿ. ಅಯ್ಯೋ ತಿನ್ನಿ. ಅಮ್ಮ, ಇವರಿಗೆ ಇನ್ನೊಂದು ಸ್ವಲ್ಪ ಬೇವು ಬೆಲ್ಲ ಕೊಡಿ. ಬೇವು ಸ್ವಲ್ಪ ಜಾಸ್ತಿನೇ ಇದ್ರೂ ಪರವಾಗಿಲ್ಲ. ಯಾವುದು ಪ್ರಸಾದ ಪ್ರಸಾದ ಅಂತ 2 ಸಲ ತಿಂತಿದ್ರೆ ಈಗ 3 ಸಲ ತಿನ್ನಿ. ಕುಡಿ 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 ಕುಡಿ. ತಿನ್ನೋ ಪರವಾಗಿಲ್ಲ. ಇದನ್ನ ತಿನ್ನೋಕ್ಕಾಗ್ತಾ ಇಲ್ಲ. ಯುಗಾದಿ ಹಬ್ಬಕ್ಕೆ ಬಂದು ಬೇವು ಬೆಲ್ಲ ತಿನ್ನೋ ಬದಲು ಗಣೇಶ ಹಬ್ಬಕ್ಕೆ ಬಂದ್ಬಿಟ್ಟು ಚೆನ್ನಾಗಿ ಕಡುಬು ತಿನ್ಕೊಂಡು ಹೋಗೋದು ಒಳ್ಳೇದು. ಬನ್ನಿ ಬನ್ನಿ ಗಣೇಶ ಹಬ್ಬಕ್ಕೆ. ನಿಮಗೆ ನೀರಲ್ಲಿ ಎತ್ತಾಕಿಲ್ಲ, ನನ್ನ ಹೆಸರು ಸಾರ್ಥಕ್ಕೆ ಅಂತ. ನಿಮ್ಮ ಹೆಸರು ಸುಲೇಖ ಅಂತ ಹೇಳಿದ್ರಲ್ವಾ? ಹೇಳಿ, ನಮಗೆ ಏನಾಗಬೇಕಿತ್ತು? ಇಫ್ ಯು ಡೋಂಟ್ ಮೈಂಡ್, ನೀವು ಫ್ರೀ ಇದ್ರೆ 5 ಮಿನಿಟ್ಸ್ ನಿಮ್ಮ ಜೊತೆ ಮಾತಾಡ್ಬೋದಾ? ಒಂದು 2-3 ಮೀಟಿಂಗ್ ಇತ್ತು, ಬಟ್ ಪರವಾಗಿಲ್ಲ. ನೀವೇನು ವಿಷಯ ಅಂತ ಹೇಳಿ. ನೀವು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ಬೋದಾ? 1.5 years ಆಗಿರ್ಬೋದು ಅಲ್ವಾ ಅಮೂಲ್ಯ? ಹೌದು, ಮದುವೆ ಆಗಿ 1.5 ವರ್ಷ ಆಯಿತು. ಹೌದು, ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ನೋಡಿ ಮ್ಯಾಮ್, ನಮ್ಮ ಹಾಸ್ಪಿಟಲಲ್ಲಿ 3 ಥರದ ಪ್ಯಾಕೇಜ್ ಇದೆ. ನಾನೀಗ ಇದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಮ್ಯಾಮ್, ಇದು ಸಿಲ್ವರ್ ಡಿಲೆಕ್ಸ್ ಪ್ಯಾಕೇಜ್. ಆ್ಯಕ್ಚುಲಿ ಇದನ್ನ ಬೆಸ್ಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಈ ಪ್ಯಾಕೇಜಲ್ಲಿ ತಾಯಿಗೆ AC ರೂಮ್ ಇರುತ್ತೆ, ಮತ್ತು ಎಲ್ಲ ಥರದ ಎಮರ್ಜೆನ್ಸಿ ಕೇರ್ ಕೂಡ ತಗೊಳ್ತೀವಿ. ಡೆಲಿವರಿ ಮಾಡಿಸೋ ಡಾಕ್ಟರ್ ಫೀಸ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಡೆಲಿವರಿ ಆಗಿ 6 ಮಂತ್ವರೆಗೂ ಹೋಮ್ ಚೆಕಪ್ ಫ್ರೀ ಇರುತ್ತೆ. ಆ್ಯಂಡ್ ತಾಯಿ ಮಗುಗೆ ಏನೇ ಪ್ರಾಬ್ಲಮ್ಸ್ ಆದರೂ 6 ಮಂತ್ವರೆಗೂ ಮೆಡಿಸಿನ್ ಫ್ರೀ ಕೊಡ್ತೀವಿ. ಜೊತೆಗೆ ಮಗುಗೆ ಬೇಕಾಗಿರೋ ಸಪ್ಲಿಮೆಂಟ್ಸ್ ಕೂಡ ಫ್ರೀಯಾಗಿ ಕೊಡ್ತೀವಿ. ಮೇಡಮ್, ಇದು ನೋಡಿ, ಇದು ಡೈಮಂಡ್ ಪ್ಯಾಕೇಜ್. ಆಲ್ಮೋಸ್ಟ್ ಇದನ್ನು ಲೈಕ್ ಮಾಡ್ತಾರೆ. ಇದು ಅದಕ್ಕಿಂತ ಬೆಟರ್ ಒನ್. ಹೌದು, ನಮ್ಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ಮಗು ಅನ್ನೋ ಪ್ಲ್ಯಾನ್ ಎಲ್ಲ ನಮ್ಗೆ ಈಗ ಸದ್ಯಕ್ಕಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ. ವರಿ ಮಾಡ್ಕೋಬೇಡಿ ಮೇಡಮ್, ನೀವು ಮುಂಚೆನೇ ಪ್ಲ್ಯಾನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಮೇಡಮ್, ಫ್ಯೂಚರಲ್ಲಿ ಈ ಪ್ಯಾಕೇಜಸ್ಸು ತುಂಬ ಕಾಸ್ಟ್ಲಿ ಆಗಿರುತ್ತೆ, ಅದಕ್ಕೆ ಇವಾಗೇ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಅಗ್ರಜ ಅದನ್ನ ನಾವೇ ಹೇಳಿದ್ವಿ. ವೇದಾಂತ್, ಈಗ ಹಾಸ್ಪಿಟಲಲ್ಲಿ ಯಾವ ಪ್ಯಾಕೇಜ್ ಇದೆ ಅಂತ ಗೊತ್ತಾಯ್ತಲ್ವಾ? ತುಂಬ ಡಿಲೇ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಬೇಗ ನೀವು ಡಿಸೈಡ್ ಮಾಡಿ. ದಿಸ್ ಇಸ್ ಟು ಮಚ್ ವಿಕ್ರಾಂತ್. ಬಾಸ್, 2 ಮಚ್ ಇಲ್ಲ, 3 ಮಚ್ ಇಲ್ಲ, ಬರೀ 1 ಮರ್ಯಾದೆಗೆ ವಿಷಯ ಇಲ್ಲೇ ಬಿಟ್ಟು ಹೊರಟ್ರೆ ಸರಿ. ನೀವು 3 ಜನನು
ಪ್ರೀ? ಅಪ್ಪ ಅಮ್ಮ ಇಬ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾಳೆ ನಿಮ್ಮ ಅಕ್ಕನ ಸೀಮಂತಕ್ಕೆ ಹೋಗಕ್ಕೆ ಆಗ್ತಿಲ್ವಲ್ಲ, ಅದಕ್ಕೆ ಇವತ್ತೇ ಹೋಗಿ ತವ್ರ ಮನೆಯಿಂದ ಏನೇನು ಕೊಡಬೇಕೋ ಎಲ್ಲ ಕೊಟ್ಬರೋಣ ಅಂತ. ಹೌದಾ? ಹಾಗಾದ್ರೆ ನಾನು ಬರ್ತೀನಿ ಅಮ್ಮ. ಬೇಡಮ್ಮ, ನೀನು ಇಲ್ಲೇ ಇರು, ನಾವು ಹೋಗಿ ಬರ್ತೀವಿ. ಏನಮ್ಮ ಇವತ್ತು ಬರೋ ಆಗಿಲ್ಲ, ನಾಳೆ ಸೀಮಂತಕ್ಕೂ ಬರೋ ಆಗಿಲ್ಲ ಅಂತಿದೆಯಲ್ಲ? ನಂಗೂ ಅಕ್ಕನ್ ನೋಡ್ಬೇಕು ಅನ್ಸ್ತಾ ಇದೆ. ನಾನು ಬರ್ತೀನಿ ಪ್ಲೀಸ್. ಅಂಜು, ಸುಹಾಸಿನಿಯವರು ನಮ್ಮ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಬೇಡಿ ಅಂತ ಹೇಳಿದ್ದಾರೆ. ಆದರೂ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಅನುಭವಿಸೋದನ್ನೇ ನೀನು ಅನುಭವಿಸೋದು ಬೇಡ. ಅದಕ್ಕೆ ನೀನು ಮನೇಲಿರೋದೇ ಸರಿ ಅನ್ಸುತ್ತೆ. ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ಬರಬೇಕು, ಬರ್ತೀನಿ ಅಷ್ಟೇ. ಅಂಜು, ಹಠ ಮಾಡಬೇಡ ಪುಟ್ಟ, ನಿನ್ನ ಮನೇಲೇ ಇರೋ ಕಂದ. ನಾವು ಹಾಗೆ ಹೋಗಿ ಇದನ್ನೆಲ್ಲ ಕೊಟ್ಟು ಬಂದ್ಬಿಡ್ತೀವಿ. ಅದೆಲ್ಲ ಸರಿ, ಇವನ್ನೆಲ್ಲ ಸೀಮಂತ ದಿನ ಕೊಡ್ಬೇಕು ತಾನೆ? ಇದನ್ನ ಇವತ್ತೇ ಕೊಟ್ರೆ ಆರ್ತಿ ಅಕ್ಕಂಗೆ ಡೌಟ್ ಬರಲ್ವಾ? ಅವಳು ಯಾಕೆ ಅಂತ ಕೇಳಲ್ವಾ? ಹೋಗ್ಲಿ ಬಿಡು, ಆರ್ತಿ ಅಕ್ಕನ ವಿಷಯ ಬಿಡಿ. ಅಮ್ಮ ಅಕ್ಕಂದಾದ್ರೂ ಗೊತ್ತಾಗಲ್ವಾ? ಹೌದಲ್ವಾ? ನಾವು ಈ ದಿಕ್ಕಿನಿಂದ ಯೋಚನೆ ಮಾಡಲಿಲ್ವಲ್ಲ ಪ್ರೀ? ಇವಳು ಹೇಳ್ದಾಗೆ ಅಮ್ಮ ಆರ್ತಿ ಕೇಳಿದ್ರೆ ಏನು ಹೇಳೋದು? ಬೇರೆ ದಾರಿ ಇಲ್ಲ ಪರಿ. ಏನಾದರೂ ಒಂದು ನೆಪ ಹೇಳಿ ಕೊಟ್ಬಿಟ್ಟು ಬರಬೇಕು. ಆದರೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪರಿಸ್ಥಿತಿ ಸಂದರ್ಭಕ್ಕೆ ತಕ್ಕಂತೆ ಏನಾದರೂ ನೋಡ್ಕೊಂಡು ಹೇಳಿದ್ರಾಯ್ತು. ಇವತ್ತು ಯುಗಾದಿ ಹಬ್ಬ. ವೇದಾಂತು ಅಮ್ಮು ನಮ್ಮ ಕಂಡೀಷನ್ಗೆ ಒಪ್ಪಲಿಲ್ಲ ಅಂದರೆ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಮಾಡಲೇಬೇಕು. ವಿಕ್ಕಿ, ಸಾರ್ಥಕ್, ಕಾಂತ ಏನಂತೀರಪ್ಪ? ಹೌದು, ಇವತ್ತು ಮಾಡಿರೋ ಒಬ್ಬಟ್ಟು ತಿನ್ಬಾರ್ದು ಅಜ್ಜಿ. ಕಾಂತ, ನಾವು ಮಾಡ್ತಿರೋದು ಉಪವಾಸ ಸತ್ಯಾಗ್ರಹ. ಜ್ಯೂಸ್ ಕುಡಿತಾ ಇದ್ದೀರಾ, ನಾಚಿಕೆ ಆಗಲ್ಲ ನಿಮ್ಗೆ? ಉಪವಾಸ ಸತ್ಯಾಗ್ರಹ ಊಟಕ್ಕೆ ಕೇಳಿದ್ದು, ಜ್ಯೂಸ್ಗಲ್ಲ. ಬಂದ್ರು ಕಾಂತ, ಶುರು ಚೋಳಿ. ಅಜ್ಜಿ, ಈ ಕಾಂತ ಇರ್ಬೇಕಾದ್ರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮದುವೆ ಆಗಿ ಕರೆಕ್ಟ್ ಆಗಿ 9 ತಿಂಗಳಿಗೆ ಮಗು ಕೊಡ್ತೀನಿ. ನೀವಾ? ಇಲ್ಲ, ನೀವು ಸುಮ್ಮನೆ ರೀ ಸಾರ್ಥಕ್ ಸರ್, ಫ್ಲೋ ಕಟ್ ಮಾಡಬೇಡಿ. ಸಾಧ್ಯವಾದ್ರೆ ಅವಳಿ ಜವಳಿ ಮಕ್ಕಳನ್ನು ಕೊಡ್ತೀನಿ. ಎ ಗಣೇಶ್, ಎಂ ಗಣೇಶ್ ಅಂತ ಹೆಸರಿಡಿ. ಅಕಸ್ಮಾತ್ ಇನ್ನೊಂದಾದ್ರೆ ಚಂದ್ರಮೌಳಿ ಅಂತ ಹೇಳಿ, ಚೆನ್ನಾಗಿರುತ್ತೆ. ಸೆಂಟರ್ಗೂ ಇಟ್ಕೊಂಡ್ ಬಂದ್ಬಿಡ್ತೀನಿ ಹೇಳಿ. ಆ ಮಕ್ಕಳ ಜೊತೆ ನೀವು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ರೀ ಕಾಂತ, ನೀವಾದ್ರೂ ನಮ್ಮ ಅಣ್ಣನೋ ತಮ್ಮನೋ ಆಗಿ ಹುಟ್ಟಬೇಕಾಗಿತ್ತು. ಏನಕ್ಕೆ ಅಂದರೆ ನಿಮ್ಗಿರೋಷ್ಟು ಕನಸನ್ನು ನಮ್ಮ ಸ್ವಂತ ಅಣ್ಣಂಗೆ ಇಲ್ಲ ನೋಡಿ. ಹೌದ್ರಿ ಕಾಂತ, ಈ ಮನೇಲಿ ಯಾರು ನಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಾರೆ. ಕೇಳಿಸಿದ್ರು ಕೇಳಿಸಿದವ್ರ ಥರ ಓಡಾಡ್ತಾರೆ. ನಮಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೌದೌದು,
ಯಾರು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಯಾಕಂದರೆ ಮದುವೆ ಆದಮೇಲೆ ಮಗು ಕೊಟ್ಟಿಲ್ಲ ಅಂದರೆ ಮನೆಯವ್ರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಅಜ್ಜಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಪಾಪ ಅಜ್ಜಿ ಮೊಮ್ಮಗುನ ಆಟ ಆಡಿಸ್ಕೊಂಡಿರೋ ವಯಸ್ಸಲ್ಲಿ ಮೊಮ್ಮಗು ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಅವ್ರಿಗೂ ಮನೆಯಲ್ಲಿ ಮಗು ಆಡೋ ಶಬ್ದ ಕೇಳಬೇಕು, ಮಗು ಜೊತೆ ಆಟ ಆಡಬೇಕು ಅಂತ ಆಸೆಗಳಿರ್ತವೆ. ಅದಕ್ಕೆ ನಾನು ಯಾರ ಮನಸ್ಸಿಗೂ ನೋವು ಮಾಡಬಾರ್ದು, ಮಗು ಕೊಡದೆ ಯಾರಿಗೂ ನಿರಾಸೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಮದುವೆ ಆಗಿ ಕರೆಕ್ಟಾಗಿ 9 ತಿಂಗಳಿಗೆ ಮಗು ಮಾಡ್ಕೊಂಡಿಲ್ಲ ಅಂದರೆ ನನ್ನ ಹೆಸರು ಖರಾಬ್ಕಾಂತ ಅಲ್ಲ, ಲಕ್ಷ್ಮೀಕಾಂತಾನೇ ಅಲ್ಲ. ಬೇಕಿದ್ರೆ ಈಗಲೇ ನಾಮಕರಣ ಡೇಟ್ನು ಮಗು ಹೆಸರನ್ನು ಫಿಕ್ಸ್ ಮಾಡ್ಕೊಂಬಿಡಿ. ಆಕಾಶದಲ್ಲಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ನಾನು ಮಗು ಕೊಡೋದು ಅಷ್ಟೇ ಸತ್ಯ. ಸೂಪರ್ ರೀ ಕಾಂತ, ಈ ವಿಷಯದಲ್ಲಿ ನೀವು ನೋಡಿ ಕಲಿಬೇಕು. ಹಾಗಾದ್ರೆ ಮನೆಗೆ ಮಗು ಬರೋದು ಗ್ಯಾರಂಟಿ ಏನು? ಅಜ್ಜಿ ಬೇಕಿದ್ರೆ ನಿಮ್ ತಲೆ ಮೇಲೆ ಕೈ ಇಟ್ಟು ಶಪಥ ಮಾಡ್ತೀನಿ, ಇದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಸಾರಿ, ಬೇಕಿದ್ರೆ ನಾಮಕರಣ ಡೇಟ್ನ ಮತ್ತೆ ಮಗು ಹೆಸರನ್ನ ಈಗಲೇ ಫಿಕ್ಸ್ ಮಾಡ್ಕೊಂಬಿಡಿ. ನಿಮ್ಮ ಕಾನ್ಫಿಡೆನ್ಸ್ ನೋಡಿ ತುಂಬಾ ಖುಷಿ ಆಯ್ತು ರೀ. ಥ್ಯಾಂಕ್ ಯು. ಎಲ್ಲರೂ ನಿಮ್ಮ ಥರನೇ ಯೋಚನೆ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ರೇಖಾಂತ, ಮಗು ಮಾಡ್ಕೊಳ್ಳೋದನ್ನ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರಲ್ಲ, ನಾಚಿಕೆ ಅಲ್ಲ ನಿಮ್ಗೆ? ಬಾಸ್, ನಾಚಿಕೆ ಮಾಡ್ಕೊಂಡ್ರೆ ಮಕ್ಕಳಾಗಲ್ಲ, ಮಕ್ಕಳಾಗದೆ ಮನೇಲಿ ತೊಟ್ಲು ತೂಗಲ್ಲ, ಮನೇಲಿ ತೊಟ್ಲು ತುಗ್ದೆ ಮನೆಯವ್ರ ಮನಸ್ಸಿಗೆ ಸಮಾಧಾನ ಸಿಗಲ್ಲ. ಯಶರಾಮ್, ಸೀಮಂತ ಮುಗಿಲಿ, ನಿಮ್ಗೊಂದು ಕತೆ ಕಾಣಿಸ್ತೀನಿ. ರೌಡಿ ಮೇಡಮ್, ಬಾಸ್ಗೆ ನೀವಾದ್ರೂ ಹೇಳಿ. ಹೇಳ್ತೀನಿ, ನಿಮ್ನ ಕೆಲಸದಿಂದ ಒದ್ದು ಓಡಿಸೋದಕ್ಕೆ ಹೇಳ್ತೀನಿ. ರೌಡಿ ನದ್ನಿ, ಏನಾದ್ರೂ ನೀವು ಡಿಸೈಡ್ ಮಾಡ್ಕೊಂಡು ಬರಲೇಬೇಕು, ಇಲ್ಲ ಅಂದ್ರೆ ಈ ಸತ್ಯಾಗ್ರಹ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅಜ್ಜಿ, ಎಲ್ರು ಹೊರಟೋದ್ರು ಅಜ್ಜಿ. ನಿಮ್ ಪ್ಲಾನು ರಿವರ್ಸು ನನಗೆ ಬಗ್ನಿಗೂಟ ಹೊಡಿತು. ಏನು ಮಕ್ಕಳೋ ಏನೋ, ವೇದಾಂತ ಮೂಲ್ಯ ಮಗು ಮಾಡ್ಕೊಳ್ಳೋವರೆಗೂ ಇವ್ರುಗಳು ಬಿಡಲ್ಲ ಅನ್ಸುತ್ತೆ. ತುಂಬ ಖುಷಿಯಾಗಿರೋ ಹಾಗಿದೆ. ಓ, ನಿನ್ನ ದೊಡ್ಡ ಮಗ ದೊಡ್ಡ ಸೊಸೆಗೆ ಮಗು ಆಗತ್ತೆ, ನೀನು ಅಜ್ಜಿ ಆಗ್ತೀಯ ಅಂತನಾ? ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಊಹೆ ಮಾಡಿಕೊಂಡು ಖುಷಿ ಪಡಬೇಡ. ಆಮೇಲೆ ತುಂಬ ದುಃಖ ಅನುಭವಿಸ್ಬೇಕಾಗತ್ತೆ. ಅಂದರೆ ಏನೇನು ಮಾತಿನ ಅರ್ಥ ಸುಹಾಸಿನಿ? ನಾನಿರೋವರೆಗೂ ಅಮೂಲ್ಯ ವೇದಾಂತ್ಗೆ ಮಗು ಆಗಲ್ಲ. ಅವರು ಮಗು ಬಗ್ಗೆ ಕನಸು ಕಾಣೋದಕ್ಕೆ ಕೂಡ ನಾನು ಬಿಡಲ್ಲ. ಅಂತ ಆಸೆ ಏನಾದರೂ ಇಟ್ಕೊಂಡಿದ್ರೆ ನಿನ್ನ ತಲೆಯಿಂದ ತೆಗೆದು ಹಾಕ್ಬಿಡು. ಸುಹಾಸಿನಿ, ಕೆಲವೊಂದು ವಿಷಯದಲ್ಲಿ ನೀನು ಅನ್ಕೊಂಡ ಹಾಗೆ ಆಗಿರಬಹುದು, ಆದರೆ ವೇದಾಂತ್ ಅಮೂಲ್ಯ ವಿಷಯದಲ್ಲಿ, ಅವ್ರ ಮಗು ವಿಷಯದಲ್ಲಿ ನೀನು ಅನ್ಕೊಂಡ ಹಾಗೆ ಆಗತ್ತೆ ಅಂತ ಅನ್ಕೋಬೇಡ. ನೀನು ಗೆದ್ದಿರೋ ಉದಾಹರಣೆ ಎಷ್ಟಿದೆಯೋ ಸೋತಿರೋದು ಅಷ್ಟೇ ಇದೆ. ಒಂದು ಸಾರಿ ಸೋತೆ ಅಂದ ಮಾತ್ರಕ್ಕೆ ಪ್ರತಿ ಸಾರಿನೂ ನಾನು ಸೋಲ್ತೀನಿ ಅಂತ ಅನ್ಕೋಬೇಡ. ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಈ ಸುಹಾಸಿನಿ. ನಿನ್ನ ಮಾತು ಕೇಳಿಸ್ಕೊತಾ ಇದ್ರೆ ಅತಿಶಯ ಅನಿಸ್ತಾ ಇದೆ. ಮೊದಲು ವೇದಾಂತ ಅಮೂಲ್ಯ ಮದುವೆನ ಮುರಿಯಕ್ಕೆ ನೋಡಿದೆ,
ಆಮೇಲೆ ನನ್ನನ್ನು ನನ್ನ ಮಕ್ಕಳಿಂದ ದೂರ ಇರಕ್ಕೆ ನೋಡಿದೆ. ಪಾಪ, ಆದರೆ ಅದು ಯಾವುದು ನೀನು ಅನ್ಕೊಂಡ ಹಾಗೆ ಆಗಿಲ್ಲ ಅಲ್ವಾ? ಎಲ್ಲ ಆಗ ಭಗವಂತನ ಇಚ್ಛೆ ಹಾಗೆ ಆಯಿತು. ಮಗು ವಿಷಯದಲ್ಲೂ ಅಷ್ಟೇ, ನೀನು ಅನ್ಕೊಂಡ ಹಾಗೆ ಏನೂ ಆಗಲ್ಲ ಸುಹಾಸಿನಿ. ಆ ದೇವ್ರು ಏನು ಅನ್ಕೊಂಡಿದ್ದಾನೋ ಅದೇ ಆಗೋದು. ಒಂದು ಮಾತು ನೆನಪಿನಲ್ಲಿಟ್ಕೊ, ಇಲ್ಲಿ ನಿನ್ನ ತೀರ್ಮಾನಕ್ಕಿಂತ ಅವನ ತೀರ್ಮಾನ ತುಂಬ ಮುಖ್ಯ. ಯಾಕೆ ಅಂದರೆ ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ಆ ದೇವರ ಆಶೀರ್ವಾದ ಅನ್ನೋದು ನನ್ನ ಮಗ ಸೊಸೆ ಮೇಲಿದ್ದರೆ ಒಂದಲ್ಲ 2 ಮಕ್ಕಳಾಗುತ್ತೆ. ನಾನು ಮಕ್ಕಳನ್ನು ಆಟ ಆಡಿಸೋದನ್ನು ಕಣ್ತುಂಬ ನೋಡಬಹುದು. ನೋಡ್ತಾ ನೀನು ನೋಡಿದ್ರೆ ಒಂದೊಂದ್ಸಾರಿ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಮಕ್ಕಳನ್ನ ಎತ್ತ ಆಡಿಸ್ತೀಯಾ, ಏನಾಗುತ್ತೆ ಅಂತ ನೋಡೇ ಬಿಡೋಣ. ನೋಡ್ತೀಯ, ಖಂಡಿತ ಈ ಮನೆಗೆ ಒಳ್ಳೇದಾಗೋದನ್ನು ನೋಡ್ತೀಯ. ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ ಸುಹಾಸಿನಿ. ಚೋಟಾ ಬಾಸ್, ಸಾರ್ಥಕ್ ಸರ್, ಏನು ಇವ್ರುಗಳು ಏನೋ ಒಂದು ನಿರ್ಧಾರ ಮಾಡಿ ಕೇಳೋಕೆ ಬರ್ತಾನೆ ಇಲ್ವಲ್ಲ. ಹಬ್ಬದ ಊಟ ಬೇರೆ ರೆಡಿ ಇದೆ. ಒಬ್ಬಟ್ಟು ಸಾರು ಸ್ಮೆಲ್ಲು ಗಮ್ಮಂತ ಹೊಡಿತದೆ. ತುಪ್ಪ ಹಾಕೊಂಡು ಕ್ಯೂಚ್ಕೊಂಡು ತಿಂತಾ ಇದ್ರೆ ಯಾವಾಗ ನೋಡಿದ್ರು ಊಟ 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 ಅಂತೀರ. ಅಷ್ಟು ತಿಂದ್ರು ಇಷ್ಟೇ ಇದ್ರಲ್ರಿ ನೀವು. ನಾನು ಬಿಡಿ, ನಮ್ಮ ಕಸಿನ್ ಯತೀಶ್ ಅಂತ ಇದ್ದಾನೆ, 1 ಅಂಡೆ ತಿಂತಾನೆ. ನೋಡೋಕ್ಕೆ ನನಗಿಂತ ಸಣ್ಣಗವನೇ. ಅಜ್ಜಿ, ತೀರಾ ಆಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ, ಇಲ್ಲ ಅಂದ್ರೆ ನಮ್ಮ ಈ ಉಗ್ರ ಹೋರಾಟನ ನಾವು ಹೀಗೆ ಕಂಟಿನ್ಯೂ. ಸಮಾಜಕ್ಕೆ ಯಾಕ್ರೆ ತುಪುಕ್ ಅಂತ ನಿಮಗಲ್ಲ, ನಮಗೂ ಉಗಿತಾರೆ. ಹಾಗಾಗಿ ನೀವು ಬೇಗ ಒಂದು ನಿರ್ಧಾರಕ್ಕೆ ಬರಲೇಬೇಕು. ತುಂಬ ಫೋರ್ಸ್ ಮಾಡಿ ಕೇಳ್ಕೊಳ್ತಿದ್ದೀರ ಅಂತ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ. 2 years ಆದಮೇಲೆ ಓಕೆ. ಹೌದು, ಇನ್ನು 2 years ಆಗೋವರೆಗೂ ನಮ್ಮ ವಿಷಯಕ್ಕೆ ನೀವು ಬರೋ ಹಾಗಿಲ್ಲ. ವಾಟ್ 2 ವರ್ಷನಾ? 2 ವರ್ಷ ಅನ್ನೋದು ತುಂಬ ಲಾಂಗ್ ಗ್ಯಾಪ್ ಅನ್ಸುತ್ತೆ. ನಾವು ಯಾವುದಕ್ಕೂ ಒಂದ್ಸಲ ನಮ್ಮ ಟೀಮ್ ಕ್ಯಾಪ್ಟನ್ ಜೊತೆ ಡಿಸ್ಕಸ್ ಮಾಡ್ತೀವಿ. 1 minute ಬಾವಾ. ಕ್ಯಾಪ್ಟನ್, 2 ವರ್ಷ ಅಂತಿದ್ರಲ್ಲ, ಏನಂತೀರಾ? 2 ವರ್ಷ ಎಲ್ಲ ಕಾಯೋದಕ್ಕಾಗಲ್ಲ, 1 ವರ್ಷ. 1 ವರ್ಷಕ್ಕೆ ಜೈ, ನೆಕ್ಸ್ಟ್ ವರ್ಷ ಕಪ್ ನಮ್ಮದೇ. ಓಕೆನಾ? ಓಕೆ. ಕ್ಲಾಸ್ ಡಿಸ್ಪರ್ಸ್. ಇಲ್ಲ ಬಾಸ್, ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆ ನಿರ್ಧಾರ ಏನು ಅಂತ ನಮ್ಮ ಕ್ಯಾಪ್ಟನ್ ತಿಳಿಸ್ಕೊಡ್ತಾರೆ. ಕ್ಯಾಪ್ಟನ್, ಗೋ ಹೆಡ್. ನಾವೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ.
ನಾವು ಹೇಳೋದನ್ನ ನೀವು ಒಪ್ಕೊಳ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ 2 ವರ್ಷ ಟೈಮ್ ಕೊಡೋದಕ್ಕಾಗಲ್ಲ. ಹೌದು, ಆಗಲ್ಲ. ನೋಡಿ, ನೀವು ನಮ್ಮ ನಿರ್ಧಾರನ ಗೌರವಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಟೀಮ್ನಲ್ಲಿ ನಾವು ಚರ್ಚೆ ಮಾಡಿದ ಪ್ರಕಾರ ಇನ್ನು 1 ವರ್ಷ ಕಳೆದ ಮೇಲೆ ನೀವು ಮಗುನ ಮಾಡಿಕೊಳ್ಳೇಬೇಕು. ಏನಂತೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ವೇದಾಂತು, ಅಮ್ಮೋ ಮಾತಾಡಿ. ಆಯ್ತು.